ನಡೆಯಬಾರದದೊಂದು ಘಟನೆ ನಡೆದುಬಿಟ್ಟಿತ್ತು. ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 7 ಜನರ ಸಾವಿಗೆ ಕಾರಣವಾಗಿದೆ. ಬೆಳಗ್ಗೆ ನಡೆದ ಘಟನೆಯ ಬಗ್ಗೆ ಇವತ್ತು ನಮ್ಮ ಪಿಕೆ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಾ ಹೋಗ್ತೀವಿ, ನೋಡಿ. ಅದಕ್ಕೂ ಮುಂಚೆ ನಮ್ಮ ಪಿಕೆ ನ್ಯೂಸನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಬೆಳಗ್ಗೆ 4:15 ಸಮಯ. ಇನ್ನೂ ಕತ್ತಲು ಕಳೆದಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ವಾಹನಗಳು ಓಡಾಡುತ್ತಿದ್ದವು. ಮೈ ಕೊರೆಯುವ ಚಳಿಯ ಮಧ್ಯೆ ಕಾರು ಹತ್ತಿದವರು ಬೆಳ್ಳಂಬೆಳಗ್ಗೆಯೇ ಖುಷಿ ಮೂಡಲ್ಲಿ ತೇಲಾಡುತ್ತಿದ್ದರು. ಹೊಸಕೋಟೆ ಬಿರಿಯಾನಿ ಸವಿಯಲು ಪ್ಲಾನ್ ಮಾಡಿದ್ರೋ ಅಥವಾ ಜಾಲಿ ರೈಡ್ ಹೊರಟಿದ್ರೋ ಗೊತ್ತಿಲ್ಲ. ಕಾರ್ ಹತ್ತಿದವರೇ ಸೀದಾ ಹೊಸಕೋಟೆ ಹೆದ್ದಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಿಂದ ಹೊರಟು ಕೆಲವು ಕ್ಷಣಗಳಾಗಿತ್ತಷ್ಟೇ. ಅಷ್ಟರಲ್ಲಾಗಲಿ ವಿಧಿ ಹೊಂಚು ಹಾಕಿ ಕೂಟಿದ್ದ ಪ್ರಾಯದ ಹುಡುಗರ ಓವರ್ ಸ್ಪೀಡ್ ಹುಚ್ಚಿಗೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಹೊಸಕೋಟೆ ಬಳಿ ಸಂಭವಿಸಿದ ಭೀಕರ ಅಪಘಾತಕ್ಕೆ 7 ಮಂದಿ ಬೀದಿ ಹೆಣವಾಗಿದ್ದಾರೆ. ಮೊದಲು ತನ್ನ ಪಾಡಿಗೆ ತಾನು ಹೋಗ್ತಿದ್ದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಂತರ ಕಣ್ಣು ಮುಚ್ಚಿ ಕಣ್ಣು ಬಿಡೋದರೊಳಗೆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರನ ಜತೆಗೆ ಒಟ್ಟು 7 ಮಂದಿ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಇದು ಬರೀ ಸಾವಿನ ಅಪಘಾತವಲ್ಲ, ವಿಧಿಯ ಅಟ್ಟಹಾಸ. ಇಂತಹ ಸಾವು ಆ ಜನ್ಮ ಶತ್ರುವಿಗೂ ಕೊಡಬೇಡ ಭಗವಂತ. ಕೈಕಾಲು ನಿಲ್ತಿಲ್ಲ, ಮುಖಮೂತಿ ಯಾವುದು ಗೊತ್ತಾಗ್ತಿಲ್ಲ. ಒಬ್ಬರ ತಲೆ ಅಪ್ಪಚ್ಚಿಯಾದರೆ ಇನ್ನೊಬ್ಬರ ದೇಹವೇ ನುಜ್ಜುಗುಜ್ಜಾಗಿದೆ. ಬಹುತೇಕರು ಮಾಂಸದ ಮುದ್ದೆಯಂತಾಗಿದ್ದು ಒಂದೊಂದು ದೃಶ್ಯವೂ ಘನಘೋರ. ಈ ದೃಶ್ಯವನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಅಪಘಾತದ ಭೀಕರತೆ ಅದ್ಯಾವ ಮಟ್ಟಿಗಿತ್ತು ಅನ್ನೋದು. ಇವರಿಗೆಲ್ಲ ಇನ್ನೂ ಪ್ರಾಯದ ವಯಸ್ಸು, 18 ವರ್ಷವೂ ದಾಟಿಲ್ಲ. ಹೆತ್ತವರ ನೆರಳಲ್ಲಿ ಬೆಳೆಯಬೇಕಿದ್ದವರು ರಕ್ತ ಕಾರ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಇವರೆಲ್ಲ ಕುಚಿಕೋ ಸ್ನೇಹಿತರು. ಇವತ್ತು ಬೆಳಗ್ಗೆಯೇ ಹೊರಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಬೆಳಗ್ಗೆ 4:15 ಸುಮಾರಿಗೆ ಆಯನ್ ಅನ್ನೋ ಯುವಕ ಮನೆಯಲ್ಲಿ ಹೇಳದೆ ಕಾರು ಹೊರ ತೆಗೆದಿದ್ದಾನೆ. ಸ್ನೇಹಿತರೆಲ್ಲ ಬರ್ತಾ ಇದ್ದಂತೆ SUV 700 ಕಾರು ಏರಿ ಹೊರಟಿದ್ದಾರೆ. ಕಾರಲ್ಲಿದ್ದವರೆಲ್ಲ ಹುಡುಗಾಟದ ವಯಸ್ಸವರೇ. ಹೀಗಾಗಿ ಯಾರೊಬ್ಬರಿಗೂ ಕಂಟ್ರೋಲ್ ಇರಲಿಲ್ಲ. ನಿಧಾನಕ್ಕೆ ಹೋಗಿ ಅಂತ ಹೆದರಿಸುವವರು ಯಾರೂ ಇರಲಿಲ್ಲ. ಖುಷಿಯಲ್ಲಿದ್ದ ತೇಲಾಡುತ್ತಿದ್ದವರು ಕ್ಷಣಕ್ಕೂ ಆಕ್ಸಿಲರೇಟರ್ ರೇಸ್ ಮಾಡ್ತಿದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋದರೊಳಗೆ ಕಾರಿನ ಸ್ಪೀಡು ಉತ್ತುಂಗದಲ್ಲಿತ್ತು. ಹೊಸಕೋಟೆ ಟೋಲಲ್ಲಿ ಕಂಡಿದ್ದ ಈ ದೃಶ್ಯವೇ ಕೊನೆ. ಮತ್ತೆಲ್ಲೂ ಇವರನ್ನ ನೋಡೋದಕ್ಕೆ ಆಗ್ಲೇ ಇಲ್ಲ. ಅತಿ ವೇಗದಲ್ಲಿದ್ದ ಕಾರು ಕಣ್ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಪಾಸ್ ಆಗಿತ್ತು. ಇದಾದ ಕೆಲವೇ ಹೊತ್ತಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಒಮ್ಮೆಲ್ಲೇ ಕಾರ್ ಕಂಟ್ರೋಲ್ ತಪ್ಪಿದ್ದಂತೆ ಬೈಕಲ್ಲಿ ಹೋಗ್ತಿದ್ದ ಗಗನ್ ಅನ್ನೋ ಯುವಕನಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕಾರು ಗುದ್ದಿದ ರಭಸಕ್ಕೆ ಮಾರು ದೂರ ಹಾರಿ ಬಿದ್ದವ ಅಲ್ಲೇ ಉಸಿರು ಚೆಲ್ಲಿದ್ದಾನೆ. ಇದಾದ ಮರುಕ್ಷಣವೇ ಮುಂದೆ ಹೋಗ್ತಿದ್ದ ಕ್ಯಾಂಟರ್ಗೂ ಕಾರು ಗುದ್ದಿದೆ. ಕಾರು ಗುದ್ದಿದ ರಭಸಕ್ಕೆ ಚಾಸಿ ಸಹಿತ 2 ಟೈರ್ಗಳೇ ಕಿತ್ತು ಬಂದಿವೆ. ಕ್ಯಾಂಟರ್ ಚಾಲಕ ಪ್ರಜ್ಞೆ ತಪ್ಪಿ ಬಿದ್ರೆ ಕಾರಲ್ಲಿದ್ದವರು ಅಪ್ಪಚ್ಚಿಯಾಗಿದ್ದಾರೆ. ಯಾಕೆಂದ್ರೆ ಕ್ಯಾಂಟರ್ಗೆ ಕಾರು ಗುದ್ದುತ್ತಾ ಇದ್ದಂತೆ ಇಡೀ ಕಾರೇ ಧ್ವಂಸವಾಗಿ ಹೋಗಿದೆ. ಕೂತವರು ಅವರು ಕೂತ ಜಾಗದಲ್ಲೇ ರಕ್ತ ಕಾರ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಇಡೀ ಕಾರೇ ಅಪ್ಪಚ್ಚಿಯಾಗ್ತಿದ್ದಂತೆ ಅಪಘಾತಗಳ ಸರಣಿ ಶುರುವಾಗಿದೆ. ಹಿಂದಿನಿಂದ ಬರ್ತಿದ್ದ ಬ್ರೀಜಾ ಕಾರು ಸಹ ಕಟ್ಟಾಗಿ ಬಿದ್ದಿದ್ದ ಟೈರ್ಗೆ ಡಿಕ್ಕಿ ಹೊಡೆದಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅನಾಹುತವಾಗಿಲ್ಲ. ಸಂತಾನ ಶೋಕಂ ನಿರಂತರಂ ಅಂತಾರೆ. ನಿನ್ನೆವರೆಗೂ ಕಣ್ಣು ಮುಂದೆ ಇದ್ದ ಮಕ್ಕಳು ಈಗ ಹೆಣವಾಗಿ ಮಲಗಿದ್ದು ನೋಡ್ತಿದ್ದಂತೆ ಪ್ರತಿ ಹೆತ್ತವರಿಗೂ ಬರಸಿಡಿಲು ಬಡಿದಂತಾಗಿತ್ತು. ಯಾಕೆಂದ್ರೆ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಯಾರ್ಯಾರು ಹೋಗ್ತಿದ್ದಾರೆ ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ನಿದ್ದೆ ಕಣ್ಣಿಂದ ಹೇಳೋದರೊಳಗೆ ಮಕ್ಕಳ ಸಾವಿನ ಸುದ್ದಿ ಕಿವಿಗೆ ಬಿದ್ದಿತ್ತು. ಇದೇನು ಕನಸ ನನಸ ಅಂತ ಸುಧಾರಿಸಿಕೊಳ್ಳುವುದರೊಳಗೆ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಮಕ್ಕಳ ಸಾವಿನ ಸುದ್ದಿ ಕೇಳಿ ಓಡೋಡಿ ಬಂದ ಹೆತ್ತವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ತಂದೆ ತಾಯಿ ಎಷ್ಟೇ ಗೋಳಾಡಿದರೂ ಮಕ್ಕಳ ಮಾತಿಲ್ಲ, ಕಥೆಯಿಲ್ಲ.
ಒಂದು ಬಾರಿ ಕಣ್ಣು ಬಿಡಪ್ಪ ಅಂದ್ರೂ ಹೆತ್ತವರ ಕೂಗು ಭಗವಂತನಿಗೆ ಕೇಳಿಸಲೇ ಇಲ್ಲ. ಇವರು ಯಾರಿಗೂ 18 ವರ್ಷ ತುಂಬಿರಲಿಲ್ಲ. ಹೀಗಾಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಲಿಲ್ಲ. ಹೆತ್ತವರಿಗೆ ಹೇಳದೆ ಕಾರ್ ತಗೊಂಡು ಬಂದವರು ಈಗ ಈ ರೀತಿ ಅಂತ್ಯ ಕಂಡಿದ್ದಾರೆ. 180 ಸ್ಪೀಡಲ್ಲಿದ್ದಿದ್ದೋ ಓವರ್ ಸ್ಪೀಡ್ ಹುಚ್ಚು 7 ಮಂದಿಯ ಜೀವ ತೆಗೆದಿದೆ. ಮಕ್ಕಳು ಮಾಡಿದ ಒಂದೇ ಒಂದು ಎಡವಟ್ಟು ಹೆತ್ತವರು ಜೀವನ ಪರ್ಯಂತ ಕೊರಗುವಂತಾಗಿದೆ. ನಾಳೆ ಮತ್ತೊಂದು ಸುದ್ದಿಯನ್ನ ಇದೇ PK ನ್ಯೂಸ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.